ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಇಬ್ಬರು ಫ್ಯಾಮಿಲಿಯಲ್ಲಿ ಆ ಬಗ್ಗೆ ಏನು ಚರ್ಚೆ ಕಾಂಪ್ಲಿಕೇಶನ್ಸ್ ಅಂದ್ರೆ ನನಗೇನು ಅನಿಸಿಲ್ಲ ಸರ್. ನೀವು ಹೇಳ್ದಂಗೆ ಫ್ಯಾಮಿಲಿ ಅಂತ ಬಂದಾಗ ನಾನು ಇವರು ಒಟ್ಟಿಗಿರಬೇಕು, ನಮ್ಮ ಎರಡು ಫ್ಯಾಮಿಲಿ ಒಟ್ಟಿಗಿರಬೇಕು. ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಂದಾಗ ಅದು ಇನ್ನೇನು ಪ್ರಾಬ್ಲಮ್ ಅಂತ ನನಗಂತೂ ಅನಿಸಿಲ್ಲ ಅದು. ಸೊ ಏನೂ ಇಲ್ಲ ಆ ಥರದ್ದೇನು, ವಿ ರೆಸ್ಪೆಕ್ಟ್ ಬೋತ್ ರಿಲಿಜನ್ ಆ್ಯಂಡ್ ಹಾಗಾಗಿ ಏನು ಅದು ಆ ಥರದ್ದೇನು ಡಿಫ್ರೆನ್ಸ್ ನನಗಂತೂ ಅನಿಸಿಲ್ಲ. Same sir. I think both of us respect each other's religion. So ನಮ್ಮ ಫ್ಯಾಮಿಲಿಯಲ್ಲೂ I think that wasn't a problem at all. ಐ ಥಿಂಕ್ ಅದು ಕನ್ಸಿಡರೇಷನ್ ಬಂದಿಲ್ಲ, ಅದು ಯಾವತ್ತೂ ಥಾಟು ಬಂದಿಲ್ಲ ನಮಗೆ. ವ್ಯಕ್ತಿಯಾಗಿ ಇಂಪಾರ್ಟೆಂಟ್ ಆದರೂ ಅಷ್ಟೇ. ಸೊ ಹಂಗೆ ಕನೆಕ್ಟ್ ಆಗಿದೆ. ಸರ್ ನೀವು ಏನು ಮಾಡಿದ್ರೂ ಚರ್ಚೆಗೆ ಬರುತ್ತೆ ಸರ್. ಒಳ್ಳೇದು ಮಾಡಿದ್ರೆ ಕಮ್ಮಿ ಚರ್ಚೆ ಆಗುತ್ತೆ, ಬೇರೆದಾದ್ರೆ ಸ್ವಲ್ಪ ಜಾಸ್ತಿ ಚರ್ಚೆ ಆಗುತ್ತೆ. ಬಟ್ ನಾವಿರೋ ಫೀಲ್ಡಲ್ಲಿ ಇನ್ನು ಚರ್ಚೆ ಆಗೇ ಆಗುತ್ತೆ ಸರ್. ಅದಕ್ಕೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಮಿನಿಮಲ್ ಇರುತ್ತೆ ಅಷ್ಟೇ. ನೀವು ಯಾವಲ್ಲ ಲಾರ್ಜರ್ ಸೈಡ್ ಆಫ್ ಇಟ್ ನೋಡಬೇಕು. ಸೊ ಹಾಗಾಗಿ ನನಗೇನದು ತುಂಬ ಏನು ಎಫೆಕ್ಟ್ ಆಗಿಲ್ಲ ಸರ್. ಬೇರೆಯವ್ರು ನಂಗೆ ಹೇಳಿದಾಗ ಇಲ್ಲ, ಬಟ್ ಸಿ ನನ್ಗೆ ಒಂದು ಭಯ ಇತ್ತು, ಇದು ಏನಾದರೂ ಬಿಕಾಸ್ ವಿ ವರ್ ನಾಟ್ ಇನ್ ಟಚ್, ನಾವು ಟಚ್ಚಲ್ಲೇ ಇರ್ತಾ ಇರಲಿಲ್ಲ. ಅದೇ ಅವ್ರು ಹೇಳ್ದಂಗೆ ಬರ್ಡೇಗೆ ಒಂದು ಹ್ಯಾಪಿ ಬರ್ಡೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅವ್ರಿಗೇನಾದರೂ ಹೋಗಿ ನಾನೇನಾದರೂ ಇದನ್ನು ಸ್ಪ್ರೆಡ್ ಮಾಡ್ತೀನಿ ಅಂತ ಅವ್ರ ತಲೆಗೆ ಬಂದು ಅದೇನಾದರೂ ಮತ್ತೆ ಮಿಸ್ಕಮ್ಯುನಿಕೇಷನ್ ಆಗೋದಕ್ಕಿಂತ ಇಟ್ಸ್ ಬೆಟರ್ ಐ ಟೆಲ್ ಹಿಮ್ ಅಂತ ಐ ಟೋಲ್ಡ್ ಹಿಮ್. ಇಲ್ಲ ಕನೆಕ್ಟ್ ಆಗೋದಕ್ಕಿಂತ no, we never thought of it. Robert in the Darshan sir also used to make fun, but we never thought of it. ಅದೇ ರೀಸೆಂಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಎಲ್ಲರೂ ಹೇಳ್ತಿದಾರಲ್ಲ, ಲೆಟ್ಸ್ ಗಿವ್ ಅ ಟ್ರೈ. ಐ ಮೀನ್ ಒಬ್ರಿಬ್ಬರಾದರೆ ಬೇರೆ, ಎಲ್ಲರೂ ಮೋಸ್ಟ್ ಆಫ್ ದೆಮ್ ಇವ್ರ ಬಗ್ಗೆ ನನ್ಗೆ ಹೇಳಿದ್ದಾರೆ. ಸೊ ಆಮೇಲೆ ವಿತೌಟ್ ಓಕೆ ವಿ ಥಿಂಕ್ ಅ ಲೈಕ್ ಆ್ಯಂಡ್ ದರ್ಸ್ ಅ ಲಾಟ್ ಆಫ್ ಏನು ಹೇಳ್ತಾರೆ ಸಿಮಿಲಾರಿಟೀಸ್ ಅದರಲ್ಲಿ, ನಮ್ಮ ಥಾಟ್ಸಲ್ಲಿ, ನಮ್ಮ ಥಿಂಕಿಂಗಲ್ಲಿ. ಸೊ ವಿ ಥಾಟ್ ವಿಲ್ ಗೋ ಫಾರ್ ಇಟ್ ಅಂತ. ಸರ್ ಖಂಡಿತ. ಅಂದರೆ ಕಪಲ್ ಆಫ್ ಸಿನಿಮಾಸ್ ಇವಾಗ ನಾನು ಸೈನ್ ಮಾಡಿದ್ದೀನಿ. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ವುಡ್ ಟೇಕ್ ಅ ಸ್ಮಾಲ್ ಬ್ರೇಕ್ ಫ್ರಮ್ ಸಿನಿಮಾ. ಬಟ್ ಮಾಡ್ತೀನಿ ಸರ್.